ಶ್ರೀ ಸಾರರೂಪ ಗುರುಚರಿತ್ರೆ 12ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ ನರಹರಿಯು ತನ್ನ ತಾಯಿಯನ್ನು ಕುರಿತು, ಅಮ್ಮ, ಗೃಹಸ್ಥಾಶ್ರಮದ ನಂತರ ಸನ್ಯಾಸ ಸ್ವೀಕರಿಸಿದಾಯಿತೆಂದು ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಈ ಮಾನವ ದೇಹವು ಚಿರಂಜೀವಿಯಾದದ್ದೆಂದು ಭಾವಿಸಿಕೊಂಡಿರುವೆಯಾ? ಈ ದೇಹವು ಹುಟ್ಟುವಾಗಲೇ ಮರಣವನ್ನು ಜೊತೆಯಲ್ಲಿ ಕಟ್ಟಿಕೊಂಡೇ ಬಂದಿರುತ್ತದೆ. ಯಮಧರ್ಮನು ಯಾವನಿಗೆ ಯಾವ ಸಮಯಕ್ಕೆ ಮೃತ್ಯುಪಾಶವನ್ನು ಎಸೆಯುತ್ತಾನೆ ಎಂಬುದನ್ನು ತರ್ಕಿಸಲಾಗುವುದಿಲ್ಲ. ಜಗತ್ತಿನಲ್ಲಿರುವ ಜೀವರಾಶಿಗಳಲ್ಲಿ ಮಾನವ ಜನ್ಮವು ಬಹು ದುರ್ಲಭವಾದದ್ದು. ದೇವರು ಅನಾಯಾಸವಾಗಿ ಮುಕ್ತಿದಾಯಕವಾದ ನರಜನ್ಮವನ್ನು ನೀಡಿರುವಾಗ ಕಾಲ ವಿಳಂಬ ಮಾಡದೆ ಅದನ್ನು ಸಾರ್ಥಕಪಡಿಸಿಕೊಳ್ಳುವುದೇ ನಮ್ಮ ಗುರಿಯಾಗಿರಬೇಕು. ಯಾಕೆಂದರೆ ಮನುಷ್ಯನ ಆಯುಷ್ಯವು ತೂತು ಬಿದ್ದ ಕೊಡದಲ್ಲಿಯ ನೀರಿದ್ದಂತೆ. ಅದರಲ್ಲಿಯ ನೀರು ಕ್ಷಣ ಕ್ಷಣಕ್ಕೂ ಕಡಿಮೆಯಾಗುತ್ತಲೇ ಹೋಗುತ್ತದೆ. ಈ ಕೊಡವು ಇದೇ ವೇಳೆಗೆ ಬರಿದಾಗುತ್ತದೆ ಎಂಬುದು ಹೇಳಲಿಕ್ಕೆ ಬರುವುದಿಲ್ಲ. ದೇಹಕ್ಕೆ ಆಯುಷ್ಯವಿರುವಾಗಲೇ ಬುದ್ಧಿವಂತರಾದವರು ಪುಣ್ಯ ಸಂಗ್ರಹ ಮಾಡಿಕೊಳ್ಳಬೇಕು. ನೀನು ದಯವಿಟ್ಟು ನನಗೆ ತೀರ್ಥಯಾತ್ರೆಗೆ ಹೊರಡಲು ಅನುಮತಿ ನೀಡು ಎಂದು ವಿವರಿಸಿ ಹೇಳಿದನು. ಮಗನ ಬಾಯಿಂದ ಹೊರಟ ಆಧ್ಯಾತ್ಮಿಕ ಪ್ರವಚನದಂತಿದ್ದ ಮಾತುಗಳನ್ನು ಕೇಳಿ ತಾಯಿಯು ಆತನಿಗೆ ನಮಸ್ಕರಿಸಿ ಈ ರೀತಿಯಾಗಿ ಕೇಳಿಕೊಂಡಳು. ಅಪ್ಪ, ನೀನು ಸಾಮಾನ್ಯ ಮನುಷ್ಯನಲ್ಲ. ನಮ್ಮ ಗುರುಗಳಾದ ಶ್ರೀಪಾದ ಶ್ರೀ ವಲ್ಲಭನೇ ನೀನಾಗಿರುವಿ. ಅಂದಾಗ ನಿನಗೆ ಹೆಚ್ಚಿಗೆ ಹೇಳುವುದೇನಿದೆ? ನನಗೆ 4 ಜನ ಗಂಡು ಮಕ್ಕಳು ಹುಟ್ಟುವರೆಂದು ಇದೇ ಈಗ ನೀನು ವರದವಾಣಿಯಿಂದ ನುಡಿದಿರುವಿ. ಕೊನೆಯ ಪಕ್ಷ ನನಗೆ ಒಬ್ಬ ಮಗನು ಜನಿಸುವವರೆಗಾದರೂ ನೀನು ನಮ್ಮೊಂದಿಗೆ ಉಳಿದು ನಮಗೆ ಆನಂದವನ್ನುಂಟು ಮಾಡು. ನನಗೊಬ್ಬ ಮಗನು ಜನಿಸಿದೊಡನೆಯೇ ನಾನು ನಿನಗೆ ತಕರಾರನ್ನೂ ಮಾಡದೆ ತೀರ್ಥಯಾತ್ರೆಗೆ ಹೊರಡಲು ಅನುಮತಿ ನೀಡುವೆ. ನೀನು ಈಗಲೇ ಹೊರಡುವುದಾದರೆ ಅನ್ನ ನೀರುಗಳನ್ನು ತ್ಯಜಿಸಿ ಪ್ರಾಣತ್ಯಾಗ ಮಾಡುವೆ ಎಂದು ನುಡಿದಳು. ನರಹರಿಯು ಅವಳ ಮಾತಿಗೆ ಒಪ್ಪಿದನು. ಅಮ್ಮ, ನಾನು ಇನ್ನು 1 ವರ್ಷ ನಿಮ್ಮೊಂದಿಗೆ ಉಳಿದುಕೊಳ್ಳುತ್ತೇನೆ. ಇದೇ ಅವಧಿಯಲ್ಲಿ ನಿಮಗೆ 2 ಗಂಡು ಮಕ್ಕಳು ಜನಿಸುವರು. ಅವರ ನಂತರ ನಿಮಗೆ ಮತ್ತೆ 2 ಗಂಡು ಹಾಗೂ 1 ಹೆಣ್ಣು, ಹೀಗೆ ಒಟ್ಟು 5 ಜನ ಮಕ್ಕಳು ಜನಿಸುವರು. ಅವರೆಲ್ಲ ವಿದ್ಯಾವಂತರಾಗಿ ನಿಮ್ಮನ್ನು ಯೋಗ್ಯ ರೀತಿಯಿಂದ ಸಂರಕ್ಷಣೆ ಮಾಡುವರು. ಈ ಬಗ್ಗೆ ನೀವು ಎಳ್ಳಷ್ಟೂ ಚಿಂತಿಸಬೇಡ ಎಂದು ಹೇಳಿದರು. ತಂದೆ ತಾಯಿಗಳ ಜೊತೆಯಲ್ಲೇ ಉಳಿದನು. ಮುಂದೆ ಕೆಲವೇ ದಿನಗಳಲ್ಲಿ ಅಂಬಿಕೆಯು ಗರ್ಭಧರಿಸಿ ಅವಳಿ ಜವಳಿ ಗಂಡು ಮಕ್ಕಳನ್ನು ಹೆತ್ತಳು. ನಾಮಕರಣ ಕಾರ್ಯಕ್ರಮವು ಮುಗಿದೊಡನೆಯೇ ನರಹರಿಯು ತಂದೆ ತಾಯಿಯರ ಅಪ್ಪಣೆ ಪಡೆದು ಕಾಶಿ ಕ್ಷೇತ್ರಕ್ಕೆ ಹೊರಟನು. ಊರ ಜನರೆಲ್ಲರೂ ನರಹರಿಗೆ ಬಹುಭಕ್ತಿಯಿಂದ ನಮಸ್ಕರಿಸಿ ಆತನನ್ನು ವೈಭವದಿಂದ ಬೀಳ್ಕೊಟ್ಟರು. ಶ್ರೀ ಕಾಶಿಗೆ ತಲುಪಿದ ನಂತರ ನರಹರಿಯು ಅಲ್ಲಿಯ ಗಂಗಾತೀರದ ದತ್ತಘಾಟಿನಲ್ಲಿರುವ ಮಠದಲ್ಲಿ ಅನುಷ್ಠಾನ ಪ್ರಾರಂಭಿಸಿದರು. ಶ್ರೀ ಕಾಶಿಯಲ್ಲಿ ಅಸಂಖ್ಯಾತರಾದ ಸಾಧು ಸನ್ಯಾಸಿಗಳು, ತಪಸ್ವಿಗಳು, ಅವಧೂತರು ವಾಸವಾಗಿದ್ದರು. ಅತೀ ಚಿಕ್ಕ ವಯಸ್ಸಿನಲ್ಲಿರುವ ತೇಜೋಮೂರ್ತಿಯಾದ ಬ್ರಹ್ಮಚಾರಿಯ ಕಠಿಣ ತಪಸ್ಸನ್ನು ಕಂಡು ಅವರೆಲ್ಲರೂ ಆಶ್ಚರ್ಯಪಟ್ಟರು. ಅವರೆಲ್ಲರೂ ಪ್ರತಿನಿತ್ಯ ನರಹರಿಯ ದರ್ಶನಕ್ಕೆ ಬಂದು ಕೆಲವೊಂದು ಸಲ ಆತನೊಂದಿಗೆ ವೇದಾಂತ ಚರ್ಚೆ ನಡೆಸುತ್ತಿದ್ದರು ಹಾಗೂ ಆತನ ಅಮೃತಮಯವಾದ ಅನುಭವೋಕ್ತಿಗಳಿಂದ ಸಂತುಷ್ಟರಾಗುತ್ತಿದ್ದರು. ಅವರಲ್ಲಿ ಕೃಷ್ಣ ಸರಸ್ವತಿ ಎಂಬ ವೃದ್ಧ ಸನ್ಯಾಸಿಯೊಬ್ಬರಿದ್ದರು. ಅವರು ನರಹರಿಯ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಈ ಬ್ರಹ್ಮಚಾರಿಯು ಲೋಕೋದ್ಧಾರಕ್ಕಾಗಿ ಅವತರಿಸಿ ಬಂದ ಶ್ರೀಮನ್ನಾರಾಯಣನಾಗಿದ್ದಾನೆ ಹೊರತು ಬೇರಾರೂ ಎಲ್ಲ ಎಂಬ ಅಭಿಪ್ರಾಯಪಟ್ಟರು. ಕೂಡಲೇ ಎಲ್ಲ ತಪಸ್ವಿಗಳು ಕೃಷ್ಣ ಸರಸ್ವತೀಯತಿಗಳ ನೇತೃತ್ವದಲ್ಲಿ ನರಹರಿಯ ಬಳಿಗೆ ಬಂದು, ಅಯ್ಯ ಬಾಲತಪಸ್ವಿಯೇ, ನೀನು ಹೀಗೆ ಕೇವಲ ಬ್ರಹ್ಮಚಾರಿಯಾಗಿ ತಪವನ್ನು ಆಚರಿಸುತ್ತಾ ಕುಳಿತರೆ ಸನ್ಯಾಸಿಗಳಾದ ನಮಗೆ ಏನೂ ಪ್ರಯೋಜನವಾಗಲಾರದು. ನೀನು ಲೋಕೋದ್ಧಾರಕ್ಕಾಗಿ ಅವತರಿಸಿ ಬಂದಿರುವ ಗುರುವಾಗಿರುವಿ. ಅಂದ ಮೇಲೆ ನೀನು ಸನ್ಯಾಸಾಶ್ರಮವನ್ನು ದೀಕ್ಷಾಬದ್ಧವಾಗಿ ಸ್ವೀಕರಿಸಿ ನಮ್ಮಿಂದ ಪೂಜೆ ಪಡೆಯಬೇಕು ಎಂದು ವಿನಂತಿಸಿಕೊಂಡರು. ಅದಕ್ಕೆ ನರಹರಿಯು ಸಂತೋಷದಿಂದ ಒಪ್ಪಿಕೊಂಡನು. ಶ್ರೀ ಕೃಷ್ಣ ಸರಸ್ವತೀಯತಿಗಳು ನರಹರಿಗೆ ಸನ್ಯಾಸ ದೀಕ್ಷೆಯನ್ನು ಅನುಗ್ರಹಿಸಿ ಆತನಿಗೆ ನರಸಿಂಹ ಸರಸ್ವತಿ ಎಂಬ ಅಭಿಧಾನವನ್ನಿಟ್ಟರು. ನೆರೆದ ಸಾಧು ಸಂತರೆಲ್ಲ ನರಸಿಂಹ ಸರಸ್ವತೀಯತಿಗಳಿಗೆ ಜಯ ಜಯಕಾರ ಮಾಡಿ ಆನಂದದಿಂದ ಅವರ ಪಾದಪೂಜೆ ಮಾಡಿ ಕೃತಾರ್ಥರಾದರು. ದೇವರು ಮನುಷ್ಯ ರೂಪದಿಂದ ಅವತರಿಸಿದಾಗ ಲೋಕರೂಢಿಯಂತೆ ಆಚರಿಸಬೇಕಾಗುತ್ತದೆ. ಅದಕ್ಕಾಗಿಯೇ ಶ್ರೀರಾಮನು ವಸಿಷ್ಠ ವಿಶ್ವಾಮಿತ್ರರನ್ನು ಗುರುಗಳೆಂದು ಮಾಡಿಕೊಂಡಂತೆ ಶ್ರೀ ನರಸಿಂಹ ಸರಸ್ವತಿಯವರು ಕೃಷ್ಣ ಸರಸ್ವತಿಯವರನ್ನು ಗುರುಗಳನ್ನಾಗಿ ಮಾಡಿಕೊಂಡರು. ನರಸಿಂಹ ಸರಸ್ವತೀಯತಿಗಳು ಚತುರ್ವೇದಗಳ ಅರ್ಥವನ್ನು ಜನರಿಗೆ ಸಮಂಜಸವಾಗಿ ಅರ್ಥವಾಗುವಂತೆ ಬಿಡಿಸಿ ಉದಾಹರಣೆ ಕೊಟ್ಟು ಹೇಳುತ್ತಿದ್ದರು.
ಹೀಗಾಗಿ ಸ್ವಲ್ಪೇ ದಿನಗಳಲ್ಲಿ ಅವರ ಕೀರ್ತಿಯು ಬಹುದೂರದವರೆಗೆ ಹಬ್ಬಿತು. ಕೆಲವು ಜನರು ಅವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡು ಸೇವೆಯಲ್ಲಿ ನಿರತರಾದರು. ನಂತರ ನರಸಿಂಹ ಸರಸ್ವತಿ ಗುರುಗಳು ತಮ್ಮ ಶಿಷ್ಯರನ್ನು ಸಂಗಡ ಕರೆದುಕೊಂಡು ತೀರ್ಥಗಳನ್ನು ಪಾವನಗೊಳಿಸುತ್ತಾ ಗಂಗಾಸಾಗರಕ್ಕೆ ಬಂದರು. ಅಲ್ಲಿಂದ ಪ್ರಯಾಗಕ್ಕೆ ಬಂದರು. ಪ್ರಯಾಗದಲ್ಲಿ ಮಾಧವನೆಂಬ ಹೆಸರಿನ ಬ್ರಾಹ್ಮಣನಿಗೆ ಸನ್ಯಾಸ ದೀಕ್ಷೆಯನ್ನಿಟ್ಟು ಅವನಿಗೆ ಮಾಧವ ಸರಸ್ವತಿ ಎಂದು ನಾಮಕರಣ ಮಾಡಿ ಬ್ರಹ್ಮೋಪದೇಶವನ್ನಿತ್ತರು. ಶ್ರೀ ಗುರುಗಳಿಂದ ಅನೇಕ ಜನ ಸದ್ಭಕ್ತರು ಸದ್ಗತಿಯನ್ನು ಹೊಂದಿದರು. ಸದ್ಗುರುವಿನ ಚರಿತ್ರೆಯು ನಿಜಕ್ಕೂ ಕಾಮಧೇನುವಿನಂತಿದೆ ಎಂದು ಸಿದ್ಧಮುನಿಗಳು ನಾಮಧಾರಕನಿಗೆ ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರು ಚರಿತ್ರೆಯ 12ನೇ ಅಧ್ಯಾಯವು ಮುಕ್ತಾಯ.